ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ನನಗೆ ಮತ್ತೆ ನಾನು ಈ ಥರ ಕ್ಲೀನಿಂಗ್ದೆಲ್ಲ ಮಾಡಬೇಕಾದ್ರೆ ಕಮೆಂಟ್ ಹಾಕಿದ್ರಿ, ಯಾಕೆ ರಮ್ಯಾ ಮೇಡ್ ಬರ್ತಿದ್ರಲ್ವಾ, ಏನಾಯಿತು ಬಿಟ್ಬಿಟ್ರಾ ಅಂತ ಎಲ್ಲ. ಸೊ ನಾನು ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ, ಇಲ್ಲ ಈಗ ಮೇಡ್ ಬರ್ತಿಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ಕೂಡ ಈಗ ಸ್ವಲ್ಪ ಫ್ರೀಯಾಗಿ ಇರೋದ್ರಿಂದ ನನಗೇನು ಅಷ್ಟೊಂದು ಬರ್ಡನ್ ಅಂತೆಲ್ಲ ಅನ್ನಿಸ್ತಾ ಇಲ್ಲ. ಸೊ ಈ ಥರ ಕೆಲಸಗಳದ್ದೆಲ್ಲ ಮಾಡಿರೋದೆಲ್ಲ ನಾನು ವಿಡಿಯೋ ಕ್ಲಿಪ್ಸ್ ಹಾಕಿರಲಿಲ್ಲ, ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ. ಬಟ್ ಇತ್ತೀಚೆಗೆ ಇದನ್ನೆಲ್ಲ ನಾನೇ ಮಾಡ್ಕೋತಾ ಇರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟು ದೊಡ್ಡ ಮನೆನ ಕ್ಲೀನಿಂಗ್ ಮಾಡೋದು, ಜೊತೆಗೆ ಇಬ್ಬರು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಇನ್ನು ಕೆಲ್ಸಕ್ಕೆ ಹೋಗೋದು, ಮನೆಗೆ ಬಂದು ಮಾಡೋದು ನಿಜವಾಗ್ಲೂ ಕಷ್ಟನೇ ಆಗುತ್ತೆ. ಬಟ್ ಈಗ ನನಗೆ ಸ್ವಲ್ಪ ಅಷ್ಟೊಂದು ಸ್ಟ್ರೆಸ್ ಅಂತ ಅನ್ನಿಸ್ತಾ ಇಲ್ಲ, ಈಗ ನಾನು ಸ್ವಲ್ಪ ಫ್ರೀಯಾಗೇ ಇರೋದ್ರಿಂದ. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಕೆಲಸ ಮಾಡಿದ್ರೇ ಒಂಥರ ಸಮಾಧಾನ ಆಗೋದು. ಮುಂದೆ ಆ ಪಾರ್ಕಿಂಗ್ ಏರಿಯಾ ಎಲ್ಲ ತೊಳೆದು ಸಿಕ್ಕಾಪಟ್ಟೆ ಧೂಳು ಬರುತ್ತೆ, ಅಕ್ಕಪಕ್ಕದಲ್ಲಿ ಮನೆಗಳು ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಧೂಳು ಇದ್ದೇ ಇರುತ್ತೆ. ನನಗೆ ಡೈಲಿ ಆ ಪಾರ್ಕಿಂಗ್ ಏರಿಯಾ ತೊಳೆದು ಅದನ್ನು ಮತ್ತೆ ಮಾಪಲ್ಲಿ ನೀರೆಲ್ಲ ತೆಗೆದು ಮಾಪ್ ಮಾಡಿದ್ರೇ ಒಂಥರ ಸಮಾಧಾನ ಆಗೋದು. ರಂಗೋಲಿ ಹಾಕಿದ್ರೆ ಅದೇನೋ ಒಂಥರ ಲಕ್ಷಣ ಮನೆ ಮುಂದೆ ಎವ್ರಿ ಡೇ. ಅದು ಚಿಕ್ಕದ್ರಿಂದ ನಂಗೆ ಅಭ್ಯಾಸ ಆಗಿಬಿಟ್ಟಿದೆ. ಮತ್ತು ನಮಗೆಲ್ಲ ಚಿಕ್ಕವರಿದ್ದಾಗ ನಮ್ಮಮ್ಮ ಕೆಲಸಗಳನ್ನ ಮಾಡಿಸ್ದೇ ಇರ್ಬೋದು, ಅವಾಗೆಲ್ಲ ಜಾಸ್ತಿ ಓದೋದು ಬರೆಯೋದು ಇದ್ರ ಬಗ್ಗೆನೇ ಕಾನ್ಸಂಟ್ರೇಷನ್ನು. ನಾನು ನಮ್ಮ ಅಮ್ಮನ ಮನೇಲಿ ಇದ್ದಷ್ಟು ದಿನ ಮನೆ ಕೆಲಸ ಮಾಡೋದು ಅಥವಾ ಅಡುಗೆ ಕೆಲಸ ಕಲಿಯೋದು ಇದೆಲ್ಲ ಏನೂ ಮಾಡೇ ಇಲ್ಲ. ಯಾಕಂದರೆ ಇದ್ದಷ್ಟು ದಿನವೂ ಸ್ಟಡೀಸು ಅದು ಇದೇ ಆಗೋಯ್ತು. ಇನ್ನು ಕೆಲವೊಂದೆಲ್ಲ ನೋಡ್ತಾನೆ ಕಲಿತೀವಿ, ಮಾಡೇ ಕಲಿಬೇಕು ಅಂತೇನಿಲ್ಲ. ನಮ್ಮ ಏಜ್ಗೆ ಅದನ್ನೆಲ್ಲ ಜವಾಬ್ದಾರಿ ಅಂತ ನಮಗೆ ಬರುತ್ತೆ ನೋಡಿ. ಎಷ್ಟೋ ಒಂದು ಮಾತಿದೆ ಏನಂದರೆ, ಅಮ್ಮನ ಮನೇಲಿ ಕಲ್ತಿರ್ತೀವಿ ಆದರೆ ಗಂಡನ ಮನೇಲಿ ಬಂದು ಅದನ್ನು ಮಾಡ್ತೀವಿ ಅಂತ. ಎಷ್ಟೋ ಸಲ ಹೆಣ್ಮಕ್ಳಿಗೆ ಫೀಲ್ ಆಗ್ಬೋದು, ನಾವು ಈ ಥರ ಎಲ್ಲ ಅಮ್ಮಂದಿರನ್ನ ಕೂರಿಸಿ ಒಂದಿನ ಅಡುಗೆ ಬಡಿಸಿರಲ್ಲ, ಮಾಡಿರಲ್ಲ. ಬಟ್ ಇವತ್ತು ಇನ್ನೊಂದು ಮನೆಗೆ ಮದುವೆ ಆಗಿ ಬಂದು ಎಲ್ಲವನ್ನ ನಿಭಾಯಿಸ್ತಾ ಇರ್ತೀವಿ ಅಂತ ಅನಿಸುತ್ತೆ. ಕೆಲವು ಸಲ ಅದನ್ನು ನೆನಪು ಮಾಡ್ಕೊತೀವಿ ತವ್ರ ಮನೆಯವ್ರನ್ನ. ಅಯ್ಯೋ ಅವಾಗೆಲ್ಲ ಕುತ್ಕೊಂಡು ತಿಂದಿದ್ವಿ, ಅವ್ರಿಗೆ ಯಾವತ್ತೂ ನಾವು ಮಾಡೇ ಇಲ್ಲ. ಈ ಥರ ಏನಾದರೂ ಅಮ್ಮಂದಿರ್ಗೆ ಮಾಡಿಕೊಟ್ಬಿಟ್ರೆ ಎಷ್ಟು ಖುಷಿ ಆಗಿಬಿಡ್ತಾರೆ ಅಂತೆಲ್ಲ ಕೆಲವು ಸಲ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಆ ಪರಿಸ್ಥಿತಿಗಳೇ ಬೇರೆ ಬೇರೆ ಥರ ಇರುತ್ತೆ. ಅಮ್ಮನ ಮನೇಲೇ ಬೇರೆ ಥರ ಇರುತ್ತೆ, ಮದುವೆ ಆಗಿ ಬಂದಾದಮೇಲೆ ಗಂಡನ ಮನೇಲೇ ಬೇರೆ ಥರ. ನಮ್ಮ ಜವಾಬ್ದಾರಿ ಅದು. ಸೊ ಮದುವೆ ಆಗಿ ಬಂದಾದ್ಮೇಲೆ ನಮ್ಮದೇ ಆದಂಥ ಒಂದು ಸಂಸಾರ. ಸೊ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಸೂರ್ಯ ಕೂಡ ಉದಯ ಆಗ್ತಾ ಇದ್ದಾನೆ, ಆಗಿದ್ದಾನೆ ಆಲ್ರೆಡಿ. ಅದೆಷ್ಟು ಚೆನ್ನಾಗಿ ನಮಗೆ ಈಸ್ಟ್ ಫೇಸಿಂಗಿಗೆ ಚೆನ್ನಾಗಿ ಕಾಣುತ್ತೆ ನೋಡಿ. ತಿಂಡಿ ಪ್ರಿಪೇರ್ ಮಾಡಬೇಕು, ಜೊತೆಗೆ ನಾನು ಸ್ನ್ಯಾಕ್ಸ್ ಕೂಡ ರೆಡಿ ಮಾಡಬೇಕು ಆ ಥರ ಒಂದು ಲಂಚ್ ಬಾಕ್ಸ್ಗೆ. ಹಾಗಾಗಿ ಅಗ್ಯಾರೋ ಅವರ ಈ ಒಂದು ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ನಾನು ಈ ಪೋಚಿಂಗ್ ಟ್ರೇಯಲ್ಲಿ ಕಾರ್ನ್ಸ್ನ ಈ ಥರ ಹಾಕಿ ಈಸಿಯಾಗಿ ಸ್ಟೀಮ್ ಮಾಡ್ಕೊತೀನಿ. ಸೊ ಈಗ ನಂಗೆ ತುಂಬ ಈಸಿ ಆಗಿಬಿಟ್ಟಿದೆ ಕೆಲಸ. ಒಂದು ಸ್ನ್ಯಾಕ್ಸ್ ಪ್ರಿಪೇರ್ ಮಾಡೋದಕ್ಕಿರ್ಬೋದು ಅಥವಾ ಎಗ್ಗಲ್ಲಿ ಏನಾದರೂ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡೋದಕ್ಕೆ, ಎಗ್ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಇದರಿಂದ ನಂಗೆ ತುಂಬ ಅನುಕೂಲ ಆಗ್ತಾ ಇದೆ. ಯೂಸ್ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಆ್ಯಂಡ್ ತುಂಬ ಚೆನ್ನಾಗಿ ಸ್ಟೀಮ್ ಆಗಿರುತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಆಟೋಮೆಟಿಕ್ಕಾಗಿ ಅದು ಚೆನ್ನಾಗಿ ಸ್ಟೀಮ್ ಆಗಿದ ತಕ್ಷಣ ಅದು ಆಫ್ ಆಗುತ್ತೆ. ನಾವಾಗ ಬಂದು ಸ್ವಿಚ್ ಆಫ್ ಮಾಡಿ ಅದನ್ನು ತೆಗೆದು ಇದಕ್ಕೆ ನಾನು ಕಾರ್ನ್ಗೆ ಸ್ವಲ್ಪ ಸಾಲ್ಟ್ ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಚಾಟ್ ಮಸಾಲ ಬೇಕಿದ್ದರೆ ಹಾಕ್ಕೊಬೋದು. ಇದನ್ನು ಹಾಕ್ಕೊಟ್ರೆ ಅವ್ನು ತುಂಬ ಇಷ್ಟಪಟ್ಟು ತಿಂತಾನೆ. ಸೊ ಈ ಪ್ರಾಡಕ್ಟ್ನ ಲಿಂಕ್ ನಿಮಗೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ಸೊ ಈಗ ಸ್ನ್ಯಾಕ್ಸ್ ರೆಡಿ ಆಯಿತು. ಈಗ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು, ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಪುಳಿಯೋಗರೆ ಮಾಡು ಅಮ್ಮ ಅಂತ ಅಂದ. ಹಾಗಾಗಿ ಅವನಿಗೋಸ್ಕರ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ನಾವು ಜನರಲಾಗಿ ಪುಳಿಯೋಗರೆ ಅಂದರೆ ಚಿತ್ರಾನ್ನಕ್ಕೆ ಈರುಳ್ಳಿ ಹಾಕ್ತೀವಿ, ಪುಳಿಯೋಗರೆಗೆ ಈರುಳ್ಳಿ ಹಾಕ್ತೆ ಮಾಡಿದ್ರು ಕೂಡ ಚೆನ್ನಾಗಾಗುತ್ತೆ. ಬಟ್ ಈರುಳ್ಳಿ ಹಾಕಿ ಮಾಡಿದ್ರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಸೊ ಎಣ್ಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಈ ಏನು ಕಡಲೆ ಬೀಜ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದಾದಮೇಲೆ ಅದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸೊ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ರೈಸ್ ಐಟಮ್ ಈ ಥರ ಚಿತ್ರಾನ್ನ ಇದೆಲ್ಲ ನವಿಂಗ್ ತುಂಬ ಇಷ್ಟ ಆಗುತ್ತೆ. ಪುಳಿಯೋಗರೆನ ಅವ್ರು ಅಷ್ಟೊಂದು ಇಷ್ಟಪಡ್ತೀನಲ್ಲ, ನಾವು ಚಿಕ್ಕವರಿದ್ದಾಗಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾಯಿದ್ದೆ. ನಮ್ಮ ಮನೇಲಿ ನಾನು, ನನ್ನ ತಮ್ಮ ಎಲ್ಲರೂ ಕೂಡ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ನೀವೆಲ್ಲ ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ? ಇನ್ನೂ ಟೈಮ್ ಇದೆ. ಬಟ್ ಏನಾಗುತ್ತೆ ಅಂತ ಅಂದರೆ, ನಮ್ಮ ಮನೇಲಿ ನಾನು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ಡೈಲಿ ಒಂದೊಂದು ರೂಮ್ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಅದರಲ್ಲೂ ಮಧ್ಯದಲ್ಲಿ ಮಂಗಳವಾರ, ಶುಕ್ರವಾರ ಕ್ಲೀನ್ ಮಾಡಬಾರ್ದು ಅಂತೆಲ್ಲ ಹೇಳ್ತಾರಲ್ವ. ಸೊ ಹಾಗೆ ನಾನು ನಾಳೆಗೆ ದೋಸೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು, ದೋಸೆಗೂ ಕೂಡ ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆಸಿದ್ದೀನಿ. ನನಗೆ ಈ ಮೆಂತ್ಯ ಎಲ್ಲ ಹಾಕಿದ್ರೆ ಅದ್ರ ಫ್ಲೇವರ್ ನಂಗೆ ಇಷ್ಟ ಆಗೋದಿಲ್ಲ. ಇಲ್ಲಿ ನಮ್ಮ ಅಥರ್ವ ಯಾವಾಗಲೂ ಅಷ್ಟೇ ಸಂಜೆ ಹೊತ್ತು ಸ್ಕೂಲಿಂದ ಬಂದು ಏನೂ ಮಾಡಲ್ಲ, ಬೆಳಿಗ್ಗೆ ಹೊತ್ತು ಹೋಮ್ವರ್ಕ್ ಮಾಡೋ ಅಭ್ಯಾಸ ಮಾಡ್ಕೊಂಡಿದ್ದಾನೆ. ಅದರಲ್ಲೂ ಈಗ ಅವ್ನು ಬರೀತಾ ಇರೋದು ಹೋಮ್ವರ್ಕ್ ಅಲ್ಲ, ಅವ್ನಿಗೆ ಬುಕ್ಕು ಪೆನ್ ಇದ್ದರೆ ಏನಾದರೂ ಬರೀತಾನೆ. ಏನು ಬರೀತಿದ್ಯಾ? ಇಷ್ಟ ಬಂದಂಗೆ ಬರೀತಾ ಇರ್ತಾನೆ, ಒಟ್ನಲ್ಲಿ ಏನೋ ಒಂದು ಬರೀತಾ ಇರ್ತಾನೆ. ಎಲ್ಲಿ ಕೊಡಿಲಿ, ಏನಿದು ಒನ್ ಫೈಂಡ್? ಏನಿದು ಒನ್ ಫೈಂಡ್?
paper, paper. 2 find color. 3 find pen, 4 find paint, 5 find ಏನ್ ಬರೀತೀಯ? ಸ್ಕೂಲಲ್ಲಿ ಬರಿಬೇಕಾಗಿರೋದು ಓದ್ಕೋಬೇಕಾಗಿರೋದು ಅದೇನು ಬರೀ ತೆಗಿ ಬಾಯಿಂದ ಪೆನ್ನು. ಒಟ್ನಲ್ಲಿ ಏನೋ ಒಂದು ಬರೀತಾ ಇರ್ತಾನೆ. ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ನನ್ನ ಮಗಳು ಬರೆಯೋದಿಲ್ಲ, ಓರಲ್ ವಿಷಯದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾಳೆ, ಬಟ್ ಬರೆಯೋ ವಿಚಾರದಲ್ಲಿ ಬರೆಯೋದಿಲ್ಲ, ಕನ್ಫ್ಯೂಸ್ ಆಗ್ತಾಳೆ. ಅಥರ್ವ ಎಷ್ಟು ಚೆನ್ನಾಗಿ ಬರೀತಾನೆ, ಇದ್ರ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು. ಸೊ ವರಿ ಮಾಡ್ಬಿಡಿ, ಎಲ್ಲಾ ಮಕ್ಳು ಒಂದೇ ತರ ಇರಲ್ಲ. ಏನಂತ ಅಂದ್ರೆ, ಈಗ ನೋಡಿ ಚಿಕ್ಕದ್ರಲ್ಲಿ ನಾವ್ ಹೇಳಿದ ಮಾತೆಲ್ಲ ಕೇಳ್ತಾರೆ, ಈ ತರ ಎಲ್ಲ ಇಂಟ್ರೆಸ್ಟ್ ಇರುತ್ತೆ. ಬೆಳೀತಾ ಬೆಳೀತಾ ಡೈವರ್ಟ್ ಆಗ್ತಾರೆ, ಆಟದ ಕಡೆ ಗಮನ ಹೋಗುತ್ತೆ, ಅವಾಗ್ಲೇ ಬೇರೆ ತರ. ಸೊ ಈಗ ನಮ್ಮ ಮಕ್ಳು, ಬೇರೆ ಮಕ್ಳು ಎಷ್ಟು ಚೆನ್ನಾಗಿ ಬರೀತಾರೆ, ಓದ್ತಾರೆ, ಬಟ್ ನಮ್ಮ ಮಕ್ಳು ಬರೆಯಲ್ಲ ಅಂತ ಅನ್ಕೊಳ್ಳೋದು. ಅಥವಾ ಈಗ ನಮ್ಮ ಮಕ್ಳು ಚೆನ್ನಾಗಿ ಓದ್ತಿದ್ದಾರೆ, ಇವ್ರು ಹಿಂಗೆ ಫ್ಯೂಚರ್ ಅಲ್ಲಿ ಓದ್ತಾರೆ, ಆತರ ಎಲ್ಲ ಏನೋ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಅವ್ರಿಗೆ ಇಂಟ್ರೆಸ್ಟ್. ಮತ್ತೆ ಎಲ್ರಿಗೂ ಒಂದೇ ತರ ಗ್ರಾಸ್ಪಿಂಗ್ ಪವರ್ ಇರಲ್ಲ, ಮೈಂಡ್ ಇರಲ್ಲ. ಸೊ ಬೇರೆ ಇರುತ್ತೆ, ಮಕ್ಳಿಂದ ಮಕ್ಳಿಗೆ ಬೇರೆ ತರನೇ ಇರುತ್ತೆ. ಸೊ ವರಿ ಮಾಡ್ಬಿಡಿ. ಅವ್ರಿಗೆ ಬಿಡಿ, ಅಷ್ಟೊಂದು ತುಂಬಾ ಸ್ಟ್ರಿಕ್ಟ್ ಮಾಡೋದಿಕ್ ಹೋಗ್ಬಿಡಿ ಓದೋ ಬರೆಯೋ ವಿಚಾರದಲ್ಲಿ. ಹೌದು, ಟೈಮ್ ಕೊಟ್ಟು ಓದ್ಸಿ ಕಲ್ಸಿ, ಬಟ್ ಬಾಯಿಗೆ ಹಾಕ್ಬಿಡ ಅಂತ ಹೇಳ್ದೆ ಅಲ್ವಾ. ಬಟ್ ಈಗ್ಲೇನೆ ತುಂಬಾ ಒತ್ತಡ ಹಾಕೋದಿಕ್ ಹೋಗ್ಬಿಡಿ. ಅವರು ಹೋಗ್ತಾ ಹೋಗ್ತಾ ಅವ್ರಿಗೆ ಬರುತ್ತೆ, ಅವ್ರ ಮೈಂಡಿಗೆ ಬರುತ್ತೆ ಹೇಗ್ ಮಾಡ್ಕೋಬೇಕು ಏನು ಅಂತೆಲ್ಲ, ಅಲ್ವೇನೋ? ನಿಂಗ್ ಬರೆಯೋದು ಅಂದ್ರೆ ಇಷ್ಟನಾ? ಏನ್ ಇಷ್ಟ? ರಫ್ ನೋಟ್ ತೆಗೆಸ್ಕೊಂತಾನ ಅವನು. ಸೂಪರ್ ಮಾರ್ಕೆಟ್ ಹೋದ್ರೆ ಏನ್ ಬೇಕು ಅಂತ ಅಂದ್ರೆ, ನಂಗೆ ರಫ್ ನೋಟ್ ಬೇಕು ಅಂತ. ಯಾಕಂದ್ರೆ ಅವ್ನಿಗೆ ಬರೆಯೋ ಅಭ್ಯಾಸ, ಅದು ಮೇ ಬಿ ಹೆರಿಡೇಟ್ರಿ ಇರ್ಬೋದು. ನನಗೆ ಅದೇ ತರ ಅಭ್ಯಾಸ. ನನ್ಗೆ ಯಾರು ಫ್ರೆಂಡ್ಸ್ ಇರ್ಲಿಲ್ಲ, ನನ್ ಫ್ರೆಂಡ್ಸ್ ಮಾಡ್ಕೊಳಕ್ಕೂ ನಾನು ಹೋಗ್ತಾ ಇರ್ಲಿಲ್ಲ. ನನ್ಗೆ ಹೊರಗಡೆ ಹೋಗ್ಬಿಟ್ಟು ಔಟ್ಡೋರ್ ಗೇಮ್ಸ್ ಆಡೋದಕ್ಕೆ ಇನ್ನೊಂದಕ್ಕೂ ನಂಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ನಾನಾಯ್ತು ಬುಕ್ ಆಯ್ತು ಅಂತ. ಇವನ್ ಮೇ ಬಿ ಹಾಗೆ ಅನ್ಸುತ್ತೆ. ಮತ್ತು ಕಾಮಟ್ಟೆ ಕಾಮಟ್ಟೆ ಇನ್ನೊಂದು ಕುಣಿತ. ಕಾಗುಣಿತ ಏನೋ ಬರೀತವನೆ. ಇನ್ನು ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಒಂದು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ನವೀನ್ ಬಂದು ನನಗೆ ಮನೆ ಒರೆಸ್ಕೊಟ್ಬಿಡ್ತೀನಿ ಅಂತ ಒರೆಸ್ಕೊಡ್ತಾ ಇದ್ದಾರೆ. ಸೊ ಹೀಗೆ ನಾವು ಮ್ಯಾನೇಜ್ ಮಾಡ್ಕೊತಾ ಇದ್ದೀವಿ. ಬಟ್ ಪ್ರಾಬ್ಲಮ್ ಏನಂತ ಅಂದರೆ, ಮೇಲ್ಗಡೆ ಏನಿದೆ ಫಸ್ಟ್ ಫ್ಲೋರಲ್ಲಿ ನಾವು ಜಾಸ್ತಿ ಹೋಗದೆ ಇರ್ಬೋದು, ಬಟ್ ಸ್ಟಿಲ್ ಧೂಳೆಲ್ಲ ಆಗಿರುತ್ತೆ. ಅದನ್ನು ನಾವು ವಾರದಲ್ಲಿ ಎರಡರಿಂದ 3 ಸಲ ಅಷ್ಟೇ ಒರೆಸೋದಕ್ಕೆ ಹೋಗೋದು. ಎವ್ರಿ ಡೇ ನಾವು ಅಲ್ಲಿ ಒರೆಸೋದಕ್ಕೆ ಹೋಗೋದಿಲ್ಲ. ಮುಂಚೆ ಮೇಡ್ ಇದ್ದಾಗಲೂ ಅಷ್ಟೇ ಒಂದಿನ ಬಿಟ್ಟು ಒಂದಿನ ಒರೆಸ್ತಾ ಇದ್ವಿ. ಬಟ್ ಇವಾಗ ವಾರದಲ್ಲಿ 2 ದಿನ ಅನಿಸುತ್ತೆ ಅಷ್ಟೇ, 2 ದಿನ ಕ್ಲೀನ್ ಮಾಡ್ಕೊತೀವಿ. ಬಟ್ ಅಲ್ಲಿ ಜಾಸ್ತಿ ಯಾರು ಓಡಾಡದೇ ಇರೋದ್ರಿಂದ ಮಕ್ಳುಗಳು ಹೋಗಲ್ಲ. ನಾನಂತೂ ಓಡಾಡ್ತಾ ಇರ್ತೀನಿ ಅದು ಇದು ಇಡೋದಕ್ಕೆ ತೊಗೊಬರೋದಕ್ಕೆ ಅಂತ. ಬಟ್ ಮಕ್ಳುಗಳು ಜಾಸ್ತಿ ಹೋಗ್ದಿರೋದ್ರಿಂದ ಅಲ್ಲಿ ಅಷ್ಟೊಂದು ಗಲೀಜಾಗಿರಲ್ಲ, ಬಟ್ ಧೂಳಾಗಿರುತ್ತೆ, ಡಸ್ಟ್ ಅಂತೂ ಇದ್ದೇ ಇರುತ್ತೆ. ಸೊ ಹೀಗೆ ಮ್ಯಾನೇಜ್ ಮಾಡ್ಕೊಂಡು ಕ್ಲೀನಿಂಗ್ ಮಾಡ್ಕೊತಾ ಇದ್ದೀವಿ. ಇನ್ನು ಮ್ಯಾಂಗೋ ಸೀಸನ್ ಮುಗಿತಾ ಬಂತು, ಬಟ್ ಆದರೂ ಕೂಡ ನಾವು ಮ್ಯಾಂಗೋನ ರೆಗ್ಯುಲರಾಗಿ ಹೇಳ್ಬಿಟ್ಟಿದ್ದೀವಿ. ಯಾವ ಊರಿಂದ ಬರ್ತಾರೆ ಅವರು? ರಮನಹಳ್ಳಿಯಿಂದನಾ ತೊಗೊಂಬರೋದು? ಸೊ ಅಲ್ಲಿಂದ ಬರ್ತಾರೆ, ಅವರಿಗೆ ನಾವು ರೆಗ್ಯುಲರಾಗಿ ಹೇಳ್ಬಿಟ್ಟಿದ್ದೀವಿ ನಮಗೆ ಮ್ಯಾಂಗೋ ಸೀಸನ್, ಅದು ಮ್ಯಾಂಗೋ ಸ್ಟಾಪ್ ಆಯಿತು ಅನ್ನೋವರೆಗೂ ನಮಗೆ ವೀಕ್ಲಿ 1-2 ದಿನ ತೊಗೊಬಂದು ಕೊಟ್ಬಿಡಿ ಅಂತ. ಸೊ ಪ್ರತಿ ಸಲ ಬಂದಾಗ ಈ ಥರ ತೊಗೊಂಬಿಡ್ತೀವಿ ಮ್ಯಾಂಗೋನ. ಅದು ಏನಂತಂದರೆ, ಯಾವ ಫ್ರೂಟ್ ತಿಂದರೂ ಹಣ್ಣಿನ ರಾಜ ಅಂತಲೇ ಹೇಳ್ತಾರೆ ಮ್ಯಾಂಗೋ. ಯಾವ ಫ್ರೂಟ್ ತಿಂದರೂ ಇದನ್ನು ತಿನ್ನಂಗೆ ಸಮಾಧಾನ ಆಗಲ್ಲ. ಬಟ್ ಇವಾಗೇನು ಅಷ್ಟೊಂದು ಚೆನ್ನಾಗಿರೋದೇನು ಬರ್ತಾ ಇಲ್ಲ ಫ್ರೂಟು ಈ ಮಾವಿನ ಹಣ್ಣಲ್ಲಿ. ಯಾಕಂದರೆ ಸೀಸನ್ ಎಂಡ್ ಆಗ್ತಿರ್ಬೇಕಾದ್ರೆ ಅಷ್ಟು ಚೆನ್ನಾಗಿರೋದು ಸಿಗೋದಿಲ್ಲ ನಮಗೆ. ಅದರಲ್ಲೂ ನನ್ನ ಫೇವ್ರೇಟ್ ಅಂತ ಅಂದರೆ ಮಲ್ಲಿಕ ಅಂತೂ ತುಂಬ ಸ್ವೀಟ್ ಇರುತ್ತೆ, ಆ್ಯಂಡ್ ತುಂಬ ಇಷ್ಟ ನನಗದು. ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇವಾಗ ದೇವ್ರಿಗೆ ದೀಪ ಹಚ್ಬಿಡೋಣ ಅಂತ ಅಂದ್ಬಿಟ್ಟು ಹಚ್ತಾ ಇದ್ದೀನಿ. ಹೆಂಗಿದ್ರು ಮನೆಯೆಲ್ಲ ಒರೆಸಾಗಿತ್ತು, ತಿಂಡಿ ಎಲ್ಲ ಮಾಡಿದ್ದಾಯಿತು, ಅಥರ್ವಂಗೂ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದೆ. ಹಾಗಾಗಿ ಪೂಜೆ ಮುಗಿಸ್ಬಿಡೋಣ ಅಂತ ಪೂಜೆ ಮುಗಿಸ್ತಾ ಇದ್ದೀನಿ. ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಮಾರ್ನಿಂಗ್ ಅಂತೂ ತುಂಬಾ ಬ್ಯುಸಿ ಇರ್ತೀವಿ. ಅಥರ್ವನ್ಗೆ ಅವನು ಏನು ಮಾಡ್ತಾನೆ ಅಂದರೆ, ಈವ್ನಿಂಗ್ ಬಂದು ಹೋಮ್ವರ್ಕ್ ಮಾಡಲ್ಲ, ಬೆಳಿಗ್ಗೆ ಹೊತ್ತು ಕುತ್ಕೊಂಡಿರ್ತಾನೆ. ಮತ್ತು ಸ್ವಲ್ಪ ಯಾವ ಥರ ಆಗ್ಬಿಡ್ತಾನೆ ಅಂತ ಅಂದರೆ, ಲೇಸಿ ಥರ ಆಡ್ಬಿಡ್ತಾನೆ. ಬುಕ್ಸ್ ಹಾಕ್ಕೊಳ್ಳೋದಕ್ಕೆ ಇದೆಲ್ಲ ಅವನದು ಎಲ್ಲ ನೋಡಿಕೊಂಡು ಕೆಲಸ ಮಾಡೋಷ್ಟರಲ್ಲಿ ಟೈಮೇ ಆಗೋಗುತ್ತೆ. ಇನ್ನು ಈಗ ಈವ್ನಿಂಗ್ ಆಗಿದೆ. ಈವ್ನಿಂಗಿಂದ ಮತ್ತೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಾವು ನಿನ್ನೆ ಈ ಥರ ನಾನು ನಮ್ಮ ಅಕ್ಕ ಎಲ್ಲ ಬಂದು ಇಲ್ಲಿ ಸ್ನ್ಯಾಕ್ಸ್ ತಿಂದಿದ್ವಲ್ಲ, ಬಜ್ಜಿ ಅಂತೂ ಸೂಪರಾಗಿತ್ತು. ನಮ್ಮ ಅಮ್ಮಂಗೆ ನಾವು ಇಬ್ಬರು ಮಾತಾಡ್ಕೊತಾ ಇದ್ವಿ, ಅಲ್ಲ ನಮ್ಗೆ ಇಷ್ಟ ಆಯ್ತಲ್ಲ, ಈ ನಮ್ಮಂಗೆ ಮೆಣಸಿನ್ಕಾಯಿ ಬಜ್ಜಿ ಕರ್ಕೊಂಡು ಬಂದು ಅಮ್ಮಂಗೆ ಇಲ್ಲಿ ಕೊಡಿಸ್ಬೇಕು, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ. ಹಾಗಾಗಿ ನಮ್ಮ ಅಮ್ಮಂಗೆ ಟೇಸ್ಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಅಮ್ಮನ್ನ ಕರೆದ್ವಿ. ನಮ್ಮಮ್ಮ ಬರಲ್ಲ ಅಂತ ಇದ್ದರು, ಬಟ್ ಇಲ್ಲ ಅಂತ ನಾನು ನಮ್ಮಕ್ಕ ಇಬ್ಬರು ಫೋರ್ಸ್ ಮಾಡಿ, ನಮ್ಮಮ್ಮಂಗೆ ಅದು ಇಷ್ಟ, ಬಿಸಿ ಬಿಸಿ ಬಜ್ಜಿ ಆ ಥರ ಎಲ್ಲ ತಿನ್ನೋದು. ನಮ್ಮಮ್ಮ ತಿನ್ನೋದನ್ನ ಎಂಜಾಯ್ ಮಾಡೋದನ್ನ ನಾವು ನೋಡೋದು ನಮಗೆ ಖುಷಿ.
ಹಾಗಾಗಿ ಅಮ್ಮಂಗೆ ಇಲ್ಲಿ ಕರ್ಕೊಂಡು ಬಂದ್ವಿ. ಶಿವನು ಫ್ರೀ ಇದ್ದ, ಅವನು ಬಂದ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಎಷ್ಟು ಬಿಸಿ ಇತ್ತು ಅಂತ ಅಂದರೆ ಆಗ್ತಾನೆ ಬಿಸಿ ಬಿಸಿ ಮಾಡಿ ಕೊಡ್ತಾರೆ. ಸಖತ್ತಾಗಿರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಅದ್ರ ಜೊತೆ ಚಟ್ನಿ ಕೊಡ್ತಾರಲ್ಲ, ಅದಂತೂ ಸೂಪರ್ ಅಂತ ಹೇಳ್ಬೋದು. ಅಮ್ಮ ತುಂಬ ಇಷ್ಟಪಟ್ಟು ತಿಂದರು, ನಮಗೂ ಖುಷಿ ಆಯಿತು. ಈಗ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡ್ಕೊಂಡಿದ್ದ ನಮ್ಮ ಅಥರ್ವ. ಅವನಿಗೆ ಫ್ರೆಂಚ್ ಫ್ರೈಸ್ ಅಂತ ಅಂದರೆ ಇಷ್ಟ. ಸೊ ಅದನ್ನು ಎಲ್ಲ ತಿಂದು, ಸ್ನ್ಯಾಕ್ಸ್ ಎಲ್ಲ ತಿಂದು ಮನೆಗೆ ಬಂದ್ವಿ. ನಮ್ಮ ಬಂಟು ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ. ತರಲೆ ಅಂತ ಅಂದರೆ ಯಾರೋ ಕಮೆಂಟ್ ಹಾಕಿದ್ರು, ಬಂಟು ನಿಮ್ಮ ಮನೆ ಹತ್ರ ಏನಾದ್ರು ನಮ್ಮ ಮನೆ ಹತ್ರ ಇದ್ದಿದ್ರೆ ಬಂಟು ನಾನೇ ಇರ್ಸ್ಕೊಂಡ್ಬಿಡ್ತಾ ಇದೆ ಅಂತ. ಸೊ ಅಷ್ಟು ಪ್ರೀತಿ ಮಾಡ್ತೀರಾ, ಅಷ್ಟು ಪ್ರೀತಿ ಕೊಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗ ನಾವು ಟೊಮ್ಯಾಟೊ ಬಾತ್ ಮಾಡೋಣ ಅಂತ ಎಲ್ಲ ನಮ್ಮ ಅಕ್ಕ ರೆಡಿ ಮಾಡ್ಕೊತಾ ಇದ್ಲು. ಸೊ ಆರ್ಯ ನೋಡಿ ಏನು ತರಲೆ ಮಾಡ್ತಾ ಇದ್ದಾನೆ ಹೋಗ್ಬಿಟ್ಟು. ಆ್ಯಂಡ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವ್ಲಾಗ್. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ನಾಳೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.